ಹರೇ ಕೃಷ್ಣ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಕೆ ಏಳಬೇಕು? ಶ್ರೀಕೃಷ್ಣ ಉಷಕಾಲದಲ್ಲಿ ಏಳುತ್ತಿದ್ದ. ಮುಖ್ಯವಾಗಿ ನನ್ನ ಅನುಗ್ರಹ ಸಂಪಾದನೆ ಮಾಡಬೇಕಾದರೆ ಮನುಷ್ಯ ಅವನ ದಿನಚರಿಯನ್ನು ಹೇಗೆ ಇಟ್ಟುಕೊಳ್ಳಬೇಕು ಎಂದು ಸ್ವಯಂ ಭಗವಂತ ತಾನು ಮಾಡಿ ತೋರಿಸಿದ್ದಾನೆ. ನಾವು ಬರೀ ಹೇಳುವುದರಲ್ಲೇ ಕಾಲ ಕಳೆಯುತ್ತೀವಿ, ಮಾಡುವುದು ಏನೂ ಇಲ್ಲ. ಆದರೆ ಭಗವಂತನ ಬಾಯಲ್ಲಿ ನುಡಿಯಂಥದ್ದು, ಜೀವನದ ನಡತೆಯು ಅಂಥದ್ದೇ. ಶ್ರೀರಾಮ ಕೃಷ್ಣರ ಜೀವನ ಚರಿತ್ರೆ ನಡೆ ನುಡಿ ಒಂದಾದವರನ್ನೇ ಮಹಾತ್ಮ ಅಂತ ಕರೆಯುತ್ತಾರೆ. ಜಗತ್ತಿನಲ್ಲಿ ಶ್ರೀಕೃಷ್ಣನ ಭಗವದ್ಗೀತೆ ಇಡೀ ಮನುಕುಲಕ್ಕೆ ಪಾಠ ಹೇಳುವ ಸಂದೇಶವನ್ನು ತನ್ನ ಒಡಲಲ್ಲಿ ತುಂಬಿ, ಇದಕ್ಕೆ ಕಾರಣ ಶ್ರೀಕೃಷ್ಣ ಪರಮಾತ್ಮ. ಹಾಗಾಗಿ ನುಡಿದಂತೆ ನಡೆದವ ಕೃಷ್ಣ ಪರಮಾತ್ಮ. ಇಡೀ ಜೀವನದಲ್ಲಿ ಸೂರ್ಯೋದಯ ಆದ ಮೇಲೆ ಎಂದೂ ಎದ್ದಿಲ್ಲ. ನಮಗೂ ಅವನಿಗೂ ಒಂದೇ ವ್ಯತ್ಯಾಸ, ನಾವು ಸೂರ್ಯೋದಯಕ್ಕೂ ಮುನ್ನ ಒಮ್ಮೆಯೂ ಎದ್ದಿಲ್ಲ, ಅವನು ಆಮೇಲೆ ಎಂದೂ ಎದ್ದಿಲ್ಲ. ಸಜ್ಜನರ ಬದುಕಿಗೆ ಬೆಳಕನ್ನು ಕೊಡುವ ಸೂರ್ಯನ ಒಳಗೆ ಸೂರ್ಯನಾಗಿರುವ, ಸೂರಿಗಳಿಗೆ ಗಮ್ಯನಾದವ, ಸೂರಿಗಳು ಮಾತ್ರ ಅವನನ್ನು ತಿಳಿಯಲಿಕ್ಕೆ ಸಾಧ್ಯವಾದವ, ಸವಿತೃಮಂಡಲ ಮಧ್ಯವರ್ತಿಯೇ ಆದ ಕೃಷ್ಣ ಉಷಕಾಲದಲ್ಲಿ ಪ್ರತಿನಿತ್ಯ ಏಳುತ್ತಿದ್ದ. ಒಂದು ದಿನವೂ ವ್ಯತ್ಯಾಸ ಇರುತ್ತಿರಲಿಲ್ಲ. ಅದೇ ನಾವು ಏಳುವುದರೊಳಗೆ ವ್ಯತ್ಯಾಸ ಆಗಿ ಇಡೀ ಜೀವನವೇ, ಇಡೀ ದಿನವೇ ವ್ಯತ್ಯಾಸಮಯವಾಗಿರುತ್ತದೆ. ಬಹಳ ಕೆಲಸ ಇರುವ ದಿನ ನಾವು ನಾಳೆ ಬೇಗ ಏಳಬೇಕು ಅಂತ ಅಲಾರಾಮ್ ಇಟ್ಕೊಂಡು ಮಲ್ಕೋತೀವಿ. ಅಲಾರಾಮ್ ಬಡಿದಾಗ ಅದ್ರ ಮೇಲೆ ಒಂದು ಬಡಿದು ಒಂದು ಚೂರು ಕಣ್ಣು ಮುಚ್ಚಿದ್ವಿ ಅನ್ಕೊಂಡ್ರೆ ಮತ್ತೆ ನಿದ್ದೆ ಹೋಗೇ ಬಿಡ್ತೀವಿ. ಏಳೋದ್ರೊಳಗೆ ಲೇಟಾಗಿ ತಹನಾಗೆ ಎಚ್ಚರ ಆದಾಗ ಗಾಬರಿಯಿಂದ ಅಯ್ಯಪ್ಪ ಅಯ್ಯೋ ದೇವ್ರೆ ಅಂತ ಹೇಳೋದು. ಲೇಟಾಗಿ ತಾನಾಗೆ ಎಚ್ಚರ ಆದಾಗ ಗಾಬರಿಯಿಂದ ಅಯ್ಯಪ್ಪ ಅಯ್ಯೋ ದೇವರೇ ಅಂತಾನೆ ಹೇಳೋದು. ಹಾಗೆ ಹೇಳೋದ್ರಿಂದನೇ ದಿನ ಪೂರ್ತಿ ಎಡವಟ್ಟಾಗತ್ತೆ, ಬೀಳ್ಬೇಕಾಗತ್ತೆ, ಏಳ್ಬೇಕಾಗತ್ತೆ. ಅದೇ ಬೇಗನೆ ಎಚ್ಚರವಾಗಿ ಎದ್ದರೆ ಆಗ ನಮ್ಮ ಬಾಯಿಂದ ಬರುವುದೇ ಸದ್ಯ ದೇವರ ದಯೆ, ಬೇಗನೆ ಎಚ್ಚರ ಆಯಿತು, ನೆಮ್ಮದಿ ಮತ್ತು ಖುಷಿಯಿಂದ ಮೊದಲು ದೇವರನ್ನೇ ನೆನೆತೀವಿ. ದಿನ ಪೂರ್ತಿ ನೆಮ್ಮದಿ ಮತ್ತು ಶಾಂತಿಯಿಂದ ಇರ್ತೀವಿ. ಇಡೀ ಜೀವನದಲ್ಲಿ ಏನನ್ನೂ ಸಾಧನೆ ಮಾಡಲು ಆಗದೇ ಇರಲು ಕಾರಣ ನಮ್ಮ ಏಳುವಿಕೆ. ನಮ್ಮ ಹಿರಿಯರನ್ನು ಒಮ್ಮೆ ನೆನೆಸಿಕೊಳ್ಳಬೇಕು. ಅವರು ಯಾವಾಗಲೂ ಪ್ರಾತಃಕಾಲ ನಿದ್ದೆ ಮಾಡುತ್ತಲಿರಲಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುತ್ತಿರುತ್ತಿದ್ದರು. ಬ್ರಾಹ್ಮಿ ಮುಹೂರ್ತ ಅಂತ ಏನು ಕರಿತೀವಿ, ಪಂಚ ಉಷಕಾಲ ಸಪ್ತ ಪಂಚಾರೋದಯೇ ಶೇಷ ಸೂರ್ಯೋದಯ ಸಮೃದ್ಧ. ಸೂರ್ಯೋದಯಕ್ಕೆ ಮುಂಚೆ 1.5 ಗಂಟೆ ಕಾಲ ಮೊದಲು ಏಳಬೇಕಂತೆ. ಎದ್ದರೆ ಮಾತ್ರ ನಮ್ಮ ಎಲ್ಲ ಸಾಧನೆಗಳು, ತತ್ವಾಭಿಮಾನಿ ದೇವತೆಗಳ ನಮ್ಮ ಒಟ್ಟಿಗೆ ಇದ್ದು ನಮಗೆ ಸಂಪೂರ್ಣ ಅನುಗ್ರಹ ಮಾಡುತ್ತಾರೆ ಎಂದು ಹೇಳಲಾಗುತ್ತೆ. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಹೇಗೆ ನೋಡ್ತಾ ಇರಿ, ಫಾಲೋ ಮಾಡಿ. ಹೊಸ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ಒಂದು ಕಮೆಂಟನ್ನು ಹಾಕಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.